ಎಲ್ಲ ಬೆಲೆನ ರಾಜ್ಯ ಸರ್ಕಾರನೂ ಏರಿಸ್ತದೆ, ಕೇಂದ್ರ ಸರ್ಕಾರನೂ ಏರಿಸ್ತದೆ. ಈ ಕಡೆ ಮೋದಿನೂ ಏರಿಸ್ತಾರೆ, ಈ ಕಡೆ ಸಿದ್ದರಾಮಯ್ಯನೂ ಏರಿಸ್ತಾರೆ. ಏನ್ ಬದಲಾವಣೆ? ಇಬ್ರು ಭಾಷಣ ಮಾಡ್ತಾರೆ, ಎರಡೂ ಪಾರ್ಟಿ ಭಾಷಣ ಮಾಡ್ತಾರೆ, ಸೆಂಟ್ರಲ್ ಜೆಡಿಎಸ್ ಭಾಷಣ ಮಾಡ್ತಾರೆ. ಬೇಡ ಭಾಷಣ ಮಾಡ್ರಿ, ಏನೋ ಒಂದು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ಅಟ್ಲೀಸ್ಟ್ ಇರೋದ್ರಲ್ಲಿ ಹೆಂಗೋ ನೆಮ್ಮದಿಯಾಗಿ ಹೋಗ್ತೀವಿ ಅಂತ ಹೇಳೋಷ್ಟೊತ್ತಿಗೆ ಏನೋ ಒಂದು ಹೊಸದಾಗಿ ಏನೋ ಒಂದು ತಗೊಂಡ್ಬರ್ತಾರೆ. ಜನರಿಗೆ ಏನೂ ಇಟ್ಕಲ್ಲ, ಜನರಿಗೆ ಏನೂ ಸಿಗಲ್ಲ. ಒಂದು ದೊಡ್ಡ ಕ್ರೈಮ್ ಆದಾಗ ಮೂರು ಪಾರ್ಟಿಯವರು ಕೊಲೆಗಾರರ ಪರವಾಗಿ ನಿಂತ್ಕೊಂತಾರೆ. ಉದಾಹರಣೆಗೆ ಧರ್ಮಸ್ಥಳ, ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇತ್ತು, ಹಿಂದುಳಿದ ಅಹಿಂದ ಅಂತ ಹೇಳ್ಕೊಂಡು ಹಿಂದುಳಿದ ಎಂತ ಹಿಂದನೂ ಇಲ್ಲ. ಈಗ ಅವ್ರು ಇರೋದಷ್ಟೇನೆ ಶ್ರೀಮಂತರು, ಅವ್ರ ಪರವಾಗಿ ಕೆಲಸ ಮಾಡೋಕ್ಕೋಸ್ಕರನೇ ರಾಜಕಾರಣಿಗಳು ಗೆದ್ದು ಬರ್ತಾ ಇದ್ದಾರೆ. ಕರ್ನಾಟಕವನ್ನು ಆವರಿಸ್ಕೊಂಡಿರೋರು ಒಂದು 70-80% ಕುಟುಂಬ ಕರ್ನಾಟಕದಲ್ಲಿ ಪೊಲಿಟಿಕ್ಸ್ ನ ಮೂರು ಪಾರ್ಟಿಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿದೆ. ಬಿಜೆಪಿನೋ ಕಾಂಗ್ರೆಸ್ ಅವ್ರ ಮೇಲೆ ಗುಬೆ ಮಾಡ್ತಾನೆ, ಕಾಂಗ್ರೆಸ್ ಜೆಡಿಎಸ್ ಮೇಲೆ ಗುಬೆ ಮಾಡ್ತಾನೆ. ಮೂರೂ ಜನ ಅಧಿಕಾರಕ್ಕೆ ಸೀಮಿತವಾಗಿರೋದು, ಒಡಂಬಡಿಕೆ ರಾಜಕೀಯ ಮಾಡ್ತಾರೆ. ಜೆಡಿಎಸ್ ಕಾಂಗ್ರೆಸ್, ಜೆಡಿಎಸ್ ಬಿಜೆಪಿ. ಒಟ್ಟಿನಲ್ಲಿ ಅಲ್ಟಿಮೇಟ್ ಆಗಿ ಆ 70-80 ಕುಟುಂಬ, ಮೂರು ಪಕ್ಷ ಬಿಟ್ರೆ ಸರ್ಕಾರ ಅಧಿಕಾರ ಎಲ್ಲೂ ಹೋಗ್ಬಾರ್ದು. ಹೋದ್ರೆ ಅವ್ರ ಮಕ್ಕಳಿಗೆ ಹೋಗ್ಬೇಕು, ಮೊಮ್ಮಕ್ಕಳಿಗೆ ಹೋಗ್ಬೋದು. ಮೊಮ್ಮಕ್ಕಳಿಲ್ಲ ಅಂದ್ರೆ ಮನೇಲಿ ನಾಯಿ ಮರಿಗಳಿದ್ಯಾ, ಪ್ರಾಣಿಗಳಿದ್ಯಾ, ಅವ್ರಿಗೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅಧಿಕಾರ ಒಬ್ಬ ಸಾಮಾನ್ಯ ಮನುಷ್ಯ. ಮೂರು ಪಾರ್ಟಿನಲ್ಲಿ ಜಸ್ಟ್ ಇಮ್ಯಾಜಿನ್, ಕಳೆದ 10 ವರ್ಷದಲ್ಲಿ ಸಾಮಾನ್ಯ ಜನಗಳನ್ನ ರಾಜಕೀಯಕ್ಕೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಹಣ ಇಲ್ಲದೆ ಸಾಮಾನ್ಯ ಜನರಿಗೆ ಟಿಕೆಟ್ ಕೊಟ್ಟು MLA MP ಮಾಡಿರೋದೇನಾದ್ರೂ ಉದಾಹರಣೆ ಇದೆಯಾ? ಇಲ್ಲ, ಮಾಡಲ್ಲ. ಅವರು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನೀವು MLA MP ಆದ್ರೆ ಅವ್ರದ್ದು ಬೆಳೆ ನಡೆಯಲ್ಲ, ಅವ್ರದ್ದು ಅಧಿಕಾರ ನಡೆಯಲ್ಲ. ಕುಮಾರಸ್ವಾಮಿ ಅವರೇ ಅವ್ರ ಮಗ ಆಗಬೇಕು, DK ಶಿವಕುಮಾರ್ ಅವ್ರ ತಮ್ಮ ಆಗಬೇಕು, ಸಿದ್ದರಾಮಯ್ಯ ಅಂತ ಅವ್ರ ಮಗ ಆಗಬೇಕು, ಯಡಿಯೂರಪ್ಪ ಆದ್ರೆ ಅವ್ರ ಮಗ ಆಗ್ಬೇಕು, ವಿಶ್ವ ಆದ್ಮೇಲೆ ವಿಶ್ವನ್ ಮಗ ಆಗಬೇಕು, ಈಶ್ವರ್ ಖಂಡ್ರೆ ಅವ್ರ ಮಗ ಆಗ್ಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಆಗ್ಬೇಕು, ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಆಗ್ಬೇಕು, ರಾಮಲಿಂಗಾರೆಡ್ಡಿ ಅವ್ರ ಮಗಳಾಗ್ಬೇಕು ಅಧ್ಯಕ್ಷ ಕಾಂಗ್ರೆಸ್ ಸರ್ಕಾರ. ನಿಮ್ಗೆ ಯಾರಿಗೂ ಇಲ್ಲ. ಬರೀ ನಿಮ್ ಕೆಲಸ ಏನು ಅಂತಂದ್ರೆ 5 ವರ್ಷಕ್ಕೊಂದ್ಸಲ ಮುಚ್ಕೊಂಡು ಓಟ್ ಹಾಕಿ 24 ಗಂಟೆ ಟ್ಯಾಕ್ಸ್ ಕಟ್ಟಿ ನೆಮ್ಮದಿನ ಹಾಳು ಮಾಡ್ಕೊಳ್ಳಿ. ದಿನ ಅವ್ರನ್ನ ಜೆಡಿಎಸ್ ಅವ್ರನ್ನ ಒಂದು ಜನ ಬೈಕೊಳ್ಳೋದು, ಕಾಂಗ್ರೆಸ್ ಅವ್ರನ್ನ ಜನ ಬೈಕೊಳ್ಳೋದು, ಬಿಜೆಪಿ ಅವ್ರನ್ನ. ಯಾರಿಗೂ ಕೂಡ ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲದ ಬದುಕನ್ ಮಾಡಿದ್ದಾರೆ. ಯಾರು ಭ್ರಷ್ಟರಿದ್ದಾರೆ ಅವ್ರು ಆರಾಮಾಗಿದ್ದಾರೆ, ಯಾರು ರಾಜಕಾರಣಿಗಳಿದ್ದಾರೆ ಅವ್ರು ಆರಾಮಾಗಿದ್ದಾರೆ, ಯಾರು ಅಧಿಕಾರಿಗಳಿದ್ದಾರೆ IAS IPS ಒಬ್ಬ P1 ಇಂದ ಹಿಡಿದು ಬಂಬಾಟಾಗಿದ್ದಾರೆ. ಸಾಮಾನ್ಯವಾಗಿ ನನಗೆ ಯಾರು ಹೇಳಿದ್ರು, ಒಬ್ಬ P1 ಕೂಡ 500 ಕೋಟಿ ಆಸ್ತಿ ಮಾಡಿದಾರಂತೆ. ಆ ಮಟ್ಟಕ್ಕೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ವಾಸನೆ ಬಂದು ತುಂಬಿ ತುಳುಕ್ತಾ ಇದೆ. ಯಾರನ್ನ ಕೇಳಕ್ಕೂ ಆಗಲ್ಲ. ನೆನ್ನೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಬಂದಾನೆ. ಪಕ್ಕದ ಮನೆಯವನ ಕೈಯಲ್ಲಿ ಇರೋ ಲೂನಾ ಗಾಡಿಗೆ ಎಣ್ಣೆ ಹಾಕಕ್ಕಾಗಲ್ಲ, ಇನ್ಶೂರೆನ್ಸ್ ಕಟ್ಟಕ್ಕಾಗಲ್ಲ, EMI ಕಟ್ಟಕ್ಕಾಗಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಂದ್ರೆ ಒಳ್ಳೇದು. ಈಗ ಕೇಳಕ್ ಹೋಗ್ಲಿ, ಇಲ್ಲ ನಮ್ ಕಮ್ಯುನಿಟಿ ಒಂದು ಕಟ್ಟೆ ಕಟ್ಲಿ ಅಂತ. ಯಾಕಂದ್ರೆ DK ಶಿವಕುಮಾರ್ ಹತ್ರ ಇಲ್ಲಿ HL ಒಂದು ನಿಂತೈತೆ. ನಿಮ್ ಕಮ್ಯುನಿಟಿ ಅಂತ ತಗೊಂಡಿಲ್ಲ, ನಂದು ಇಲ್ಲ, ಅವಂದು ಇಲ್ಲ, ತಗೊಂಡ್ರನ್ ಕಮ್ಯುನಿಟಿ ಏನು ಅಂತ ಹೇಳ್ಕೊಂಡು ಜನ ಸಮಾಧಾನ ಮಾಡ್ಕೊಂತಾರೆ ಹೊರತು ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಬೀಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದ್ವಿ. 2010ರಲ್ಲಿ 51 ಜನ IPS ಆಫೀಸರ್ಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದ್ದು. 2011ರಲ್ಲಿ ಬ್ಲೈಂಡ್ಸ್ ಅಂಡ್ ಡೆಫ್ ಜಮೀನನ್ನ ಆರ್ ಅಶೋಕ ಕೊಡಗೇಳಿನಲ್ಲಿ ಬಾಮೈದ ಕೈಯಲ್ಲಿ ಮಾರಿಸಿ ಕಾಸು ಮಾಡ್ಕೊಂಡು ಆವತ್ತು ಹೋರಾಟ ಮಾಡಿದ್ದು. ರಮೇಶ್ ಜಾರಕಿಹೊಳಿ ಸೆಕ್ಸ್ ಸ್ಕ್ಯಾಂಡಲ್ ಅನ್ನ ವಿಕ್ಟಿಮ್ ಪರವಾಗಿ ನಿಂತ್ಕೊಂಡೆ. ರವಿ ಡಿ ಚಂದ್ರ IPS ಆಫೀಸರ್ ಮಾತಾಡ್ಕೊಂಡು ಬೊಗಲೆ ಬಿಟ್ಟು ಹೋಗ್ತಾ ಇದ್ದ. ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಏನಾಯ್ತು ಎಕ್ಸ್ಪೋಸ್ ಮಾಡಿಬಿಟ್ವಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗೋಣ, ಅಪಾಯಿಂಟ್ಮೆಂಟ್ ಆಗೋಣ, 500 ಕೋಟಿ, 48 ಜನ ಪೊಲೀಸರು, ಒಬ್ಬ ADGP ನ ಜೈಲು ಕಳಿಸಿದ್ದು. 1.25 ವರ್ಷ ಇದ್ದ ADGP ಅಮೃತ್ ಪಾಲು. ನನಗೇನೋ ಅವ್ರು ಇದ್ದಿದ್ದಕ್ಕೆ ಖುಷಿ ಅಲ್ಲ, ಹೇಳಿದ್ದು ಹೋರಾಟಗಳು ಯಾವ್ಯಾವ ಮಟ್ಟದಲ್ಲಿ ಮಾಡ್ಕೊಂಡ್ ಬಂದಿದ್ದೀವಿ. ಡ್ರಗ್ ಬಗ್ಗೆ ಹೋರಾಟ ಮಾಡಿದೀವಿ, ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡಿದೀವಿ, ಅತ್ಯಾಚಾರಗಳ ಪರವಾಗಿ ಹೋರಾಟ ಮಾಡಿದೀವಿ, ಲಾಕಪ್ ಡೆತ್ಗಳ ಪರವಾಗಿ ವಿರುದ್ಧವಾಗಿ ಹೋರಾಟ ಮಾಡಿದ್ದೀವಿ. ಹೋರಾಟ ಒಂದೆರಡಲ್ಲ, 4 ಬಾರಿ ಜೈಲ್ಗೆ ಹಾಕಿದ್ರು, ಸುಳ್ಳು ಕೇಸ್ಗಳು ಹಾಕಿದ್ರು, ಪಿತೂರಿಗಳು ಮಾಡಿದ್ರು, ನನ್ನ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರು, ನನ್ನ ನೆಮ್ಮದಿ ಹಾಳು ಮಾಡಕ್ ಮಾಡಿದ್ರು. ಆದ್ರೂ ತಗ್ಲಿಲ್ಲ, ಬಗ್ಲಿಲ್ಲ, ಜಗ್ಲಿಲ್ಲ. ಕಾರಣ ಯಾಕೆ ಅಂತಂದ್ರೆ ಇವತ್ತಲ್ಲ ನಾಳೆ ನಮ್ಗೊಂದು ದಿವಸ ಬಂದೇ ಬರುತ್ತೆ. ಗುರು ಸಾಮಾನ್ಯ ಜನರಿಗೆ ಬಂದಾಗ ನಾವು ಆಟ ಆಡೋಣ ಅಂತೇಳಿ ನಾವು ಹಂಗೆ ನಿಂತ್ಕೊಂಡ್ವಿ. ಇವತ್ತು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಕೊಬೇಕು. ಕರೆಂಟ್ ಬಿಲ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಏನೋ ಒಡಿಕಲ್ಲ ಮೆಟ್ರೋ ರೇಟ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಬಸ್ ರೇಟ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಕರೆಂಟ್ ಬಿಲ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಗ್ಯಾಸ್ ಬಿಲ್ ಜಾಸ್ತಿ ಆಯ್ತಾ ಹೋರಾಟ ಮಾಡು.
ಪೆಟ್ರೋಲು ಡೀಸೆಲ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಮಕ್ಕಳ ಅಡ್ಮಿಷನ್ ಜಾಸ್ತಿ ಆಯ್ತಾ ಹೋರಾಟ ಮಾಡು. ಏನೇನ್ ಹೋರಾಟ ಮಾಡ್ತೀರಾ? ನ್ಯಾಷನಲ್ ಲೆವೆಲ್ ಟೋಲ್ ಗೇಟ್ಗಳನ್ನ ಹಾಕಿ ಅವ್ರ ರೇಟ್ ಜಾಸ್ತಿ ಮಾಡ್ತಾರೆ, ಹೋರಾಟ ಮಾಡು. ರಾಜಕಾರಣಿಗಳು ಹೆಲಿಕಾಪ್ಟರ್ಗಳು ತಗೊಂಡ್ಬರ್ತಾರೆ, ಮೋದಿ ಏರೋಪ್ಲೇನ್ ತಗೊಂಬಂದ್ರೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಬರ್ತಾನೆ. ಯಾಕಪ್ಪ ತಗೊಂಬಂದೆ ಅಂದ್ರೆ ಡಿ ಕೆ ಶಿವಕುಮಾರ್ ಹತ್ರ ಇಲ್ವಾ? ಅವ್ರ ಹತ್ರ ಎಲ್ಲ ತಗೊಳ್ಳಿ, ಇನ್ನೇನ್ ಮಾಡಕ್ಕಾಗತ್ತೆ? ನಾವು ಸೈಕಲ್ ತಗೊಳಕ್ಕಾಗಲ್ಲ, ನೀವೇ ತಗೊಳ್ಳಿ. ಏನೋ ಕಿತ್ತೋಗಿದ್ದು ಮನೇಲಿ ಊಟ ಹಾಕುವಂತ ಕೆಲವು ಬೇವರ್ಸಿಗಳಲ್ಲಿ ಕಿತ್ತೋಗಿದ್ದು ಕಮೆಂಟ್ ಹಾಕ್ತಾರೆ. ವಿ ಡೋಂಟ್ ಕೇರ್, ಯಾಕಂತಂದ್ರೆ ಅದನ್ನೆಲ್ಲ ಮೀರಿ ಬೆಳೆದಿರೋದು ನಾನು. ಯಾವನು ಕಿತ್ತೋಗಿರೋ ಕಮೆಂಟ್ ಹಾಕಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡಿ ಅವನಿಗೆ ಬೆಲೆ ಕೊಡೋ ಅಷ್ಟು ಆ ಲೆವೆಲ್ ಅಲ್ಲಿ ಯಾವನು ನಾನು ಮಡ್ಕೊಂಡೇ ಇಲ್ಲ. ಯಾವನಾದ್ರು ಕಿತ್ತೋಗಿರೋ ಕಮೆಂಟ್ ಹಾಕಿದ್ರೆ ಹಾಕೋ ಬೇವರ್ಸಿ ಹಾಕೊಂಡ್ ಮಜಾ ಮಾಡ್ಕೋ ಅಂತೇಳಿ ಆಮೇಲೆ ನಮ್ಮ ಟೀಮ್ ಅವ್ರು ಬ್ಲಾಕ್ ಮಾಡ್ಕೊಂತಾರೆ. ಇವತ್ತು ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ಉಗಿರಿ ಬೈರಿ ಉಗಿಸ್ಕೊಳ್ಳಿ. ನಾನು ಕೂಡ ಒಂದ್ ರೀತಿ ನಗ್ನವಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಕರ್ನಾಟಕದಲ್ಲಿ ಬಟ್ಟೆ ಹಾಕೊಂಡಿದ್ದೀನಿ, ಆದ್ರೆ ನಗ್ನತೆ ಇದೆ. ಕಾರಣ ಯಾಕೆ ಅಂತಂದ್ರೆ ಅದೇ ಹೇಳ್ತಾರಲ್ಲ, ಮೈ ಬಿಟ್ಕೊಂಡು ಓಡಾಡೋರ ಸಮಾಜದಲ್ಲಿ ಬಟ್ಟೆ ಹಾಕೊಂಡ್ರೆ ಹುಚ್ಚ ಅಂತಾರಂತೆ. ಈ ರೀತಿ ಭ್ರಷ್ಟಾಚಾರ ತುಂಬಿ ತುಳ್ತಾರ ಸಮಾಜದಲ್ಲಿ. ಅನ್ಕೋ ಭ್ರಷ್ಟಾಚಾರ, ನೀನು ಹುಚ್ಚ ಅನ್ನೋ ಸಮಾಜ ನಿರ್ಮಾಣ ಆಗಿದೆ. ನ್ಯಾಯ ಅನ್ನೋದು ಕಾರ್ಡ್ ಸೇರ್ಕೊಂಡಿದೆ. ಐ ವಿಲ್ ಸೂ ಯು ಇನ್ ದ ಕೋರ್ಟ್ ಆಫ್ ಲಾ ಅಂತ ಹೇಳ್ತಾರೆ, ಬರೀ ಡೈಲಾಗ್ ಮಾತ್ರ. ಇವತ್ತು ನ್ಯಾಯ ಸಿಗಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ, ಆ ಜಸ್ಟಿಸ್ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ. 13 ವರ್ಷದ ಧರ್ಮಸ್ಥಳದ ಸೌಜನ್ಯ ಹೋರಾಟ, ನ್ಯಾಯ ಸಿಗಲ್ಲ, ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸಿಕ್ಕಲೇಬೇಕು ಅನ್ನೋ ಮನಸ್ಸುಗಳು ಕೆಲಸ ಮಾಡ್ತಾ ಇದೆ, ಆದ್ರೆ ಕೊಡಕ್ಕೆ ಯಾರಿಗೂ ಇಷ್ಟ ಇಲ್ಲ. ಕುಮಾರಸ್ವಾಮಿಗಳು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಪರವಾಗಿ ಅಂತಾರೆ, ಸಾಮಾನ್ಯ ಜನರ ಪರವಾಗಿ ಕುಮಾರಸ್ವಾಮಿ ಅಂತ ಹೇಳಲ್ಲ. ರಿಸರ್ವೇಶನ್ಸ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, 100 ಜನ ನಿಂತ್ಕೊಂತೀವಿ ಹೆಗ್ಡೆ ಅವರೇ ಅಂತಾರೆ. ಸಾಮಾನ್ಯ ಜನರ ಪರವಾಗಿ ಬಾ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾನೆ ಡಿ ಕೆ ಶಿವಕುಮಾರ. ಇದೇ ಡಿ ಕೆ ಶಿವಕುಮಾರ ಹೆಗ್ಡೆ ಅವ್ರಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆಗೆ 100 ಜನ ನನ್ನೊಂತರ ಇದಾರಂತ. ಅದೇ ಸಾಮಾನ್ಯ ಜನರ ಪರವಾಗಿ ಕೇಳೋ, ಇಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ಒದ್ದು ಒಳಗಡೆ ಹಾಕು. ಈ ಡೈಲಾಗು ರೌಡಿ ಡೈಲಾಗು. ಏನಕ್ಕೆ ಅಂತಂದ್ರೆ ನಮ್ ಯೋಗ್ಯತೆ ಅಷ್ಟೇ. ನಾವೇನಿದ್ರು ವೋಟ್ ಹಾಕಕ್ಕೆ, ಟ್ಯಾಕ್ಸ್ ಕಟ್ಟಕ್ಕೆ ಅಷ್ಟೇ. ನಾವೇನಕ್ಕೂ ಲಾಯಕಲ್ಲ. ಬಟ್ ಈಗ ಬದಲಾವಣೆ ಮಾಡುವಂತ ಸಮಯ ಇದೆ. ಹೇಗೆ ಬದಲಾವಣೆ ಮಾಡೋಣ? ನಾನು ಅನ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡ್ಕೊಂಡ್ ಬಂದೆ. ನನ್ನ ಜೀವನದಲ್ಲಿ ಇಂಥದ್ದು ಅನ್ಕೊಂಡೆ ಅದನ್ನ ಸಾಧನೆ ಮಾಡ್ಕೊಂಡೆ. ಅಡ್ವೊಕೇಟ್ ಆಗ್ಬೇಕಾ ಅಡ್ವೊಕೇಟ್ ಆದ, ಕಾಂಟ್ರಾಕ್ಟ್ ಆಗ್ಬೇಕಾ ಕಾಂಟ್ರಾಕ್ಟ್, ಕೋಟಿ ಅಂದ್ರೆ ದುಡ್ಡು ಮಾಡ್ಬೇಕಾ ಮಾಡ್ದೆ, ಬಿಗ್ ಬಾಸ್ ಬೇಕಾ ಬಿಗ್ ಬಾಸ್ ಹೋದೆ, ಧ್ವನಿ ಮಾಡ್ಬೇಕಾ ಧ್ವನಿ ಮಾಡ್ದೆ, ಜನರ ಪರವಾಗಿ ನಿಂತ್ಕೊಬೇಕಾ ನಿಂತ್ಕೊಂಡಿದ್ದೀನಿ. ನಾನೊಬ್ಬ ರಾಜಕಾರಣಿ ಆಗ್ಬೇಕು ಅಂತ 2019 ಎಂಪಿಗೆ ನಿಂತ್ಕೊಂಡೆ. 8,000 ಓಟ್ ಕೊಟ್ರು. 6 ವರ್ಷದ ಹಿಂದೆ ಬೆಂಗಳೂರು ನಾರ್ತ್ಗೆ ಯಾವ್ದೋ ಸುಳ್ಳಿಯಿಂದ ಬಂದ ಸದಾನಗೌಡ ನಿಂತ್ಕಂತಾನೆ, ಯಾವ್ದೋ ಚಿಕ್ಕಮೂಳಿಯಿಂದ ಬಂದ್ಕೊಂಡು ಶೋಭಾ ನಿಂತ್ಕಂತಾಳೆ, ಇವ್ ಡಿ ಬಿ ಚಂದ್ರೇಗೌಡ ನಿಂತ್ಕಂತಾನೆ, ಅಸ್ಸಾಮಿಂದ ಬಂದು ಸಾಂಗ್ಲಿಯಾನ ನಿಂತ್ಕಂತಾರೆ, ತುಮಕೂರಿಂದ ಬಂದು ಬಸಲಿಂಗಪ್ಪ ನಿಂತ್ಕಂತಾರೆ, ಕೋಲಾರದಿಂದ ಬಂದು ಕೃಷ್ಣ ಬರೇಗೌಡ ನಿಂತ್ಕಂತಾನೆ. ಆದ್ರೂ ನಾವಿಲ್ಲಿ ಅನಾಥರು ರಾಜಕೀಯವಾಗಿ. ಕಾರಣ ಯಾಕೆ ಅಂತ ನಮ್ಮ ಹತ್ರ ದುಡ್ಡಿಲ್ಲ. ನೀವು ಅದನ್ನೇ ಹೇಳೋದು, ಸರ್ ನಮ್ಮ ಹತ್ರ ದುಡ್ಡಿಲ್ಲ, ಏನೋ ಒಂದ್ ಮಾಡಿ, ಏನ್ ಮಾಡಕ್ಕಾಗತ್ತೆ, ಮ್ಯಾಜಿಕ್ ಮಾಡಕ್ಕಾಗತ್ತಾ? ಬಟ್ ರಾಜಕೀಯ ಬದಲಾವಣೆನ ನಮ್ಮ ರಾಜ್ಯದಲ್ಲಿ ತರಲೇಬೇಕಾದಂತ ಪರಿಸ್ಥಿತಿ ತಂದಿದೆ. ಅದಕ್ಕೋಸ್ಕರನೇ ನಾವೊಂದು ಸಂಘಟಿತವಾಗಿ, ಯಾಕಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಪೀಪಲ್, ಲಾಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಇವತ್ತಿನ ಯುವ ಜನತೆ ಆಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಮನೆಯಲ್ಲಿ ಸಂಸಾರವನ್ನು ನಡೆಸೋ ಗೃಹ ಹೆಣ್ಣು ಮಕ್ಕಳಾಗಿರ್ಬೋದು, ನರ್ಸ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, IAS IPS ಆಗಿರ್ಬೋದು, ಎಲ್ಲರೂ ಅಷ್ಟೇನೆ. ಬಸ್ಸು ಕಂಡಕ್ಟರ್ ಸ್ವೀಪರ್ಸ್ ಯಾರೇ ಆಗಿರ್ಬೋದು, ಎಲ್ಲರಿಗೂ ಒಂದು ಮನಸ್ಸಲ್ಲಿ ಒಂದು ಇಚ್ಛೆ. ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಹೇಳ್ತಾರೆ, ಸರ್ ಒಂದು ಎನರ್ಜಿ ಇದೆ ಸರ್, ನೀವ್ ಹೇಳ್ತಾರ ಸತ್ಯ ಕರೆಕ್ಟ್. ಏನ್ ಮಾಡೋಣ? ಸತ್ಯ ತಗೊಂಡು ಏನ್ ಮಾಡೋಣ? ಬದಲಾವಣೆ ಆಗ್ಬೇಕಲ್ವಾ? 2028 ಒಂದು ಬದಲಾವಣೆ ತರಬೇಕಾಗಿದೆ ರಾಜಕೀಯವಾಗಿ. ಇಲ್ಲ ಅಂತಂದ್ರೆ ಇದೇ ಡೈಲಾಗು ಬಿಜೆಪಿ ಮೇಲೆ ಕಾಂಗ್ರೆಸ್ ಅನ್ನು ಹೇಳ್ತಾನೆ, ಕಾಂಗ್ರೆಸ್ ಅವ್ರ ಮೇಲೆ JDS ಹೇಳ್ತಾರೆ. 3 ಜನ ಸೇರ್ಕೊಂಡು ಶ್ರೀಮಂತರಿಗೆ, ಕೊಲೆಗಾರರಿಗೆ, ಪವರ್ಫುಲ್ಗೆ ಸಪೋರ್ಟ್ ಮಾಡ್ಕೊಂಡು ಸಾಮಾನ್ಯ ಜನಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ಸಾಮಾನ್ಯ ಜನಕ್ಕೆ ಒದ್ದೊಳಗಾಗ್ತೀನಿ. ಈ ಒಂದು ಮಟ್ಟಿಗೆ ಬಂದು ನಿಂತಿದ್ರೆ ಇವನ್ ರಿಸರ್ವೇಶನ್ಸ್ ಆಗಿರ್ಬೋದು. ಇವತ್ತು ಬೆಳಗ್ಗೆ ಯಾರೋ ಒಂದು ಲಿಂಗಾಯತ್ ಹುಡುಗರು, ಒಕ್ಕಲಿಗರ ಹುಡುಗರು ಫೋನ್ ಮಾಡಿದ್ರು, ಅಣ್ಣ ಒಕ್ಕಲಿಗರವ್ರಿಗೆ 4% ರಿಸರ್ವೇಶನ್ ಇದೆ, ರೋಸ್ಟರ್ ಸಿಸ್ಟಮ್ ಅಲ್ಲಿ ಸರ್ಕಾರ ಅದನ್ನ ಕೊಡ್ತಾ ಇಲ್ಲ ಅಣ್ಣ, ಲಿಂಗಾಯತರು ಕೊಡ್ತಾ ಇಲ್ಲ, ನಮ್ಗೇನು ಹೆಚ್ಚಾಗಿ ಬೇಡ, ಪಾಪ ಯಾರಿಗೆ ಸೇರ್ಬೇಕು ಆ ರಿಸರ್ವೇಶನ್ ಸೇರ್ಲಿ. ಕೊಟ್ಟಿರುವಂತ ರಿಸರ್ವೇಶನ್ ನಮ್ಗೆ ನಮ್ಮ ಜಮೀನುಗಳನ್ನ ಕಿತ್ಕೊಂಡ್ಬಿಟ್ರು ಸರ್ಕಾರ, ಕಾಂಗ್ರೆಸ್ ಬಿಜೆಪಿ JDS. ಊರುಗಳ ಕಡೆ KADB ಅಂತೆ, ಲೇಔಟ್ ಅಂತೆ, ನ್ಯಾಷನಲ್ ಹೈವೇ ಅಂತ, ಸ್ಟೇಟ್ ಹೈವೇ ಅಂತ ಎಲ್ಲ ಕಿತ್ಕೊಂಡ್ಬಿಟ್ರು. ನಮ್ಮಪ್ಪ ಟೀ ಕುಡಿಯಕ್ಕೆ ನಮ್ಮ ಹತ್ರ ಭಿಕ್ಷೆ ಬೇಡ್ತಾನೆ, ಆಪದ ಪರಿಸ್ಥಿತಿ ಇದೆ. ಅಂತ ಸಮಯದಲ್ಲಿ ನಮ್ಗೇನಾದ್ರು ಸರ್ಕಾರಿ ನೌಕರಿ ಸಿಕ್ಕರೆ 4% ಬಳಸ್ಕೊಂತೀವಿ. ಲಿಂಗಾಯತರು ಫೋನ್ ಮಾಡ್ತಾರೆ, ಬೇರೆಯವರು ಫೋನ್ ಮಾಡ್ತಾರೆ, ಬೇರೆ ಸಮುದಾಯಗಳಿಗೆ ಹೋರಾಟಗಳು ನಡೀತಾ ಇದೆ. ಆದ್ರೆ ಲಿಂಗಾಯತ ಮತ್ತೆ ಒಕ್ಕಲಿಗರ ಸಮಾಜಕ್ಕೆ
ಸ್ವಾಮೀಜಿಗಳಿದ್ದಾರೆ, ಮಠಗಳಿದ್ದಾರೆ, ನಮ್ಮ ಒಕ್ಕಲಿಗರ ಸಂಘ ಇದೆ. ಆದ್ರೂ ಕೂಡ ಈ ರೋಸ್ಟರ್ ಸಿಸ್ಟಮ್ 4% ರಿಸರ್ವೇಶನ್ ಸಿಸ್ಟಮ್ ಅನ್ನ ನಮ್ಮ ಈ ಒಕ್ಕಲಿಗ ಸಮುದಾಯ ಹುಡುಗರಿಗೆ ಸಿಗ್ತಾ ಇಲ್ಲ. ಹಳ್ಳಿಯಲ್ಲಿ ಪಾಪ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಮೈಂಟೈನ್ ಮಾಡಕ್ಕೆ. ಇವನ್ ಲಿಂಗಾಯತ ಸಮುದಾಯಕ್ಕೆ ಸಿಗ್ತಾ ಇಲ್ಲ. ಹಳ್ಳಿ ಕಡೆ ಇಡೋ ಹುಡುಗರು ರೋಸ್ಟರ್ ಸಿಸ್ಟಮ್ ಅಲ್ಲಿ ರೋಸ್ಟ್ ಆಗ್ತಾ ಇದ್ದಾರೆ ಹೊರತು ಈ ಒಂದು ಸರ್ಕಾರದ ಆಡಳಿತ ಮಾಡೋರು ಮೋಸ ಮಾಡ್ತಾ ಇದ್ದಾರೆ ಹೊರತು ಆ ಕೊಡೋ 4% ಅಥವಾ ಲಿಂಗಾಯತರಿಗಾಗಿರ್ಬೋದು ಅಥವಾ ಒಕ್ಕಲಿಗರಿಗಾಗಿರ್ಬೋದು ಎಲ್ಲ ಸಮುದಾಯಕ್ಕೂ ನಾನು ನಿಂತ್ಕೊಂಡಿದ್ದೀನಿ. ಬಟ್ ಆದರೆ ಮೋಸ ಆಗ್ತಾ ಇರೋದು ನಮ್ಮ ಸಮುದಾಯಗಳಿಗೂ ಆಗ್ತಾ ಇದೆ. ನಾವೇನು ಹೆಚ್ಚಾಗೇನು ಕೇಳ್ತಾ ಇಲ್ಲ. ಆ ಹುಡುಗರು ಹಣ ನಮ್ಗೆ 4% ಸಾಕಣ ನಮ್ಮ ಒಕ್ಕಲಿಗರಿಗೆ, ಅದನ್ನ ಕರೆಕ್ಟಾಗಿ ಕೊಡಕ್ಕೆ ಹೇಳೋಣ, ಅದನ್ನ ಕರೆಕ್ಟಾಗಿ ಸಿಸ್ಟಮ್ ಮಾಡಲ್ಲ. ನಮ್ಗೆ ಹೇಳ್ಕೊಳಕ್ಕೆ ಮಠಗಳವೆ, ದೊಡ್ಡ ದೊಡ್ಡ ಸ್ವಾಮೀಜಿಗಳಿದ್ದಾರೆ, ಐಕಾನ್ಸ್ ಇದ್ದಾರೆ, ರಾಜ್ಯ ಒಕ್ಕಲಿಗರ ಮಠ ಇದೆ, ಲಿಂಗಾಯತರ ಮಠಗಳಿದೆ. ಬಟ್ ಯಾರು ಕೂಡ ಬಡವರ ಲಿಂಗಾಯತ ಒಕ್ಕಲಿಗರ ಮಕ್ಕಳ ಏಳಿಗೆಗೆ